ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಫಿಶ್ ಫ್ರೈ ಮಾಡೋಣ ಅಂತ ತೊಗೊಂಬಂದಿದ್ದೀನಿ. ಇದು ಪಾರಿ ಫಿಶ್ ಅಂತ ನನ್ನ ಹಸ್ಬೆಂಡ್ ತೊಗೊಂಬಂದು ಕೊಟ್ಟಿದ್ದಾರೆ. ಇದನ್ನು ರವಾ ಫ್ರೈ ಆಗಿ ಮಾಡ್ತೀನಿ, ಗ್ರೀನ್ ಕಲರ್ ಮಸಾಲ ಇಟ್ಬಿಟ್ಟು. ಸೊ ಇದಕ್ಕೆ ಏನೇನು ಬೇಕು, ನಾನು ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಇವಾಗ ನೋಡಿ. 5 ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಪುದೀನ, ಒಂದೇ ಎಸ್ಲು ಬೆಳ್ಳುಳ್ಳಿ, ಶುಂಠಿ, ಮುಕ್ಕಾಲು ಸ್ಪೂನಷ್ಟು ಮೆಣಸು, ಒಂದು ಚಿಕ್ಕ ಪೀಸ್ ಚಕ್ಕೆ, ಒಂದು 3 ಲವಂಗ. ಇದಿಷ್ಟನ್ನ ರುಬ್ಕೊಂಬರೋಣ. ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ರುಬ್ಬಿರೋದನ್ನೆಲ್ಲ ಒಂದು ಈ ಥರ ಬೌಲ್ಗೆ ಹಾಕ್ಕೊಳ್ಳಿ. ಇದಕ್ಕೆ ನಾವು ಆವಾಗಲೇ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಂಡಿದ್ದೀವಿ. ನಿಮ್ಗೆ ಇನ್ನೂ ಖಾರ ಬೇಕು ಅಂದರೆ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಖಾರದ ಪುಡಿ, ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದೂವರೆ ಸ್ಪೂನ್ ಅಕ್ಕಿ ಹಸಿಟ್ಟು, ಒಂದೂವರೆ ಸ್ಪೂನ್ ಅಕ್ಕಿ ಹಸಿಟ್ಟು ಹಾಕಿದ್ದೀವಿ. ಇದನ್ನೆಲ್ಲ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಿಂಬೆಹಣ್ಣು 1 ಇಲ್ಲ 2, ನಿಮಗೆ ಎಷ್ಟು ಹುಳಿ ಬೇಕು ಅನಿಸುತ್ತೋ ಅಷ್ಟು ಹಾಕೋಬೋದು. ನಿಂಬೆಹಣ್ಣು ನಿಮಗೆ ಎಷ್ಟು ಹುಳಿ ಬೇಕೋ ಅಷ್ಟು ಹಾಕೊಬೋದು. ಬೀಜ ಎಲ್ಲ ತೆಗೆದ್ಬಿಟ್ಟು ಹಾಕಿ. ಪೇಸ್ಟ್ ಆದಷ್ಟು ಗಟ್ಟಿಯಾಗಿ ರುಬ್ಕೊಳ್ಳಿ, ಯಾಕಂದರೆ ನೀರು ಬಿಟ್ಕೊಬಾರ್ದು. ಈಗ ಈ ಮಸಾಲೆನ ಎಲ್ಲ ಫಿಶ್ಗೂ ಈ ಥರ ಪ್ರತಿಯೊಂದು ಫಿಶ್ಗೂ ಈ ಥರ ಮಸಾಲೆ ಎಲ್ಲ ಹಾಕ್ಬಿಟ್ಟು 1 ಅವರ್ ಇಲ್ಲ 2 ಅವರ್ ಬಿಡಿಯೋದು. ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಆಗಬೇಕು. ಈ ರೀತಿ ಮಸಾಲೆ ಎಲ್ಲ ಹಾಕಾದ್ಮೇಲೆ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಿ. 1 ಅವರ್ ಇಲ್ಲ 2 ಅವರ್ ರೆಸ್ಟ್ ಮಾಡೋಕ್ಕೆ ಬಿಡಿ. ತಟ್ಟೆ ಮುಚ್ಚಿ ಬಿಡಿ. ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಇದನ್ನು ರವೆಗೆ ಅದ್ದಿ, ರವೆಗೆ ನಾನು ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಉಪ್ಪು ಹಾಕಿ ಸೇರಿಸ್ಕೊಂಡಿದ್ದೀನಿ. ಇದನ್ನು ಕಂಪ್ಲೀಟಾಗಿ ರವೆಗೆ ಈ ಥರ ಅದ್ದಬೇಕು. ಈ ಥರ ಅದ್ದಾದಮೇಲೆ ಪ್ಯಾನ್ಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಆಯಿಲು. ಈ ಥರ ಇಟ್ಟು ಒಂದು 10 ಮಿನಿಟ್ಸ್ ಸ್ಲಿಮ್ ಇಲ್ಲಿ ಬೇಯಿಸ್ಕೊಬೇಕಾಗುತ್ತೆ. ಫಿಶ್ ಫ್ರೈ ಈಗ ರೆಡಿಯಾಗಿದೆ. ನೋಡೋಣ ಹೆಂಗೆ ಬೆಂದಿದೆ ಅಂತ. ಹೆಂಗಿದೆ ಫಿಶು? ಸೂಪರ್ ಆಗಿದೆ, ಜ್ಯೂಸಿ ಚೆನ್ನಾಗಿ ಬಂದಿದೆಯಾ? ಉಪ್ಪು ಹುಳಿ ಎಲ್ಲ ಇಡ್ತಿದ್ಯಾ? ನಿಂಬೆಹಣ್ಣು ಹಾಕೋ ತುಂಬ ಚೆನ್ನಾಗಿದೆ.